ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಹಾಗೆಯೇ ಫ್ರೆಂಡ್ಸ್, ಇವತ್ತಿನ ಕಂಟೆಂಟಲ್ಲಿ ನಾನು ನಿಮಗೇನು ತೋರಿಸ್ತಾ ಇದ್ದೀನಪ್ಪ ಅಂತಂದರೆ, ನಾನು ರೀಸೆಂಟಾಗಿ ಒಂದು ದೋಸೆ ತವನ ತೊಗೊಂಡಿದ್ದೆ. ಸೊ ಇದು ಬಂದು ಕ್ಯಾಸ್ಟ್ ಐರನ್ ಆಗಿರುತ್ತೆ. ಇದನ್ನು ಪಳಗಿಸ್ಬಿಟ್ಟು ಯಾವ ರೀತಿಯಾಗಿ ದೋಸೆ ಸ್ವಲ್ಪನೂ ಕೆಡದೆ ಹಾಗೆ ಸ್ವಲ್ಪನೂ ಅರ್ಧೋಗ್ದೇ ಯಾವ ರೀತಿಯಾಗಿ ದೋಸೆನ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಹಂಚನ್ನು ಪಳಗಿಸೋದು ಅಂತ ತೋರಿಸ್ತಾ ಇದ್ದೀನಿ. ಕೆಲವರೆಲ್ಲ ನಾನ್ ಸ್ಟಿಕ್ನ ತುಂಬ ಯೂಸ್ ಮಾಡ್ತಾರೆ, ಬಟ್ ನಾವು ಯಾವುದೇ ರೀತಿಯಾಗಿ ನಾನ್ ಸ್ಟಿಕ್ ಪಾತ್ರೆಗಳನ್ನು ಇರ್ಬೋದು, ನಾನ್ ಸ್ಟಿಕ್ ತವಾಗಳು ಯಾವುದನ್ನು ಕೂಡ ನಾವು ಯೂಸ್ ಮಾಡೋದಿಲ್ಲ. ಸೊ ನಾನು ದೋಸೆ ಮತ್ತು ಚಪಾತಿಗೆ ಯಾವಾಗಲೂ ಕೂಡ ನಾನು ಕ್ಯಾಸ್ಟ್ ಐರನ್ನೇ ಯೂಸ್ ಮಾಡೋದು. ಮೊದಲು ಹಂಚನ್ನು ಒಂದು ಪ್ಲೈನ್ ವಾಟರ್ಲಿ ವಾಶ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಇಡಬೇಕು. ಸೊ ಫ್ಲೇಮ್ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಕೂಡ ಸೇರಿಸ್ತಾ ಇದ್ದೀನಿ. ಎಣ್ಣೆನ ನಾವು ಆದಷ್ಟು ಜಾಸ್ತಿ ಸೇರಿಸಬೇಕು. ಇಲ್ಲಿ ನೋಡಿ, ನಾನು ಫಸ್ಟೇ ಸ್ವಲ್ಪ ಎಣ್ಣೆ ಹಾಕಿದ್ದೆ, ಆದರೆ ಹಂಚು ಫುಲ್ಲು ಎಣ್ಣೆ ಸ್ಪ್ರೆಡ್ ಆಗಿರಲಿಲ್ಲ. ಸೊ ಹಾಗಾಗಿ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಸೊ ಎಣ್ಣೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ಸೇರಿಸಬೇಕಾಗುತ್ತೆ. ಸೊ ಅರಿಶಿನ ಪುಡಿ ಮತ್ತು ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು. ಅರಿಶಿನ ಮತ್ತು ಉಪ್ಪು ಸೇರಿಸೋದ್ರಿಂದ ತವ ಚೆನ್ನಾಗಿ ಪಳಗುತ್ತೆ. ಅಂದರೆ ನಾವು ಕೆಲವರೆಲ್ಲ ಸೀಸನಿಂಗ್ ಮಾಡುವಾಗ 3 ಡೇಸ್ ಮಾಡಬೇಕು, 4 ಡೇಸ್ ಮಾಡಬೇಕು ಅಥವಾ ಬಿಸಿಲಲ್ಲಿ ಇಡಬೇಕು ಅಂತ ಅಂತಾರೆ. ಸೊ ಹಾಗೆ ಯಾವುದೇ ರೀತಿ ಮಾಡ್ದೇನೂ ಕೂಡ ನಾವು ಕೇವಲ ಎಣ್ಣೆ, ಅರಿಶಿನ ಪುಡಿ, ಉಪ್ಪು ಹಾಗೆಯೇ ಒಂದೇ ಒಂದು ಚಿಕ್ಕದು ಈರುಳ್ಳಿನ ಹೆಚ್ಚಿ ಯೂಸ್ ಮಾಡೋದ್ರಿಂದ ತವ ನಾವು ಒಂದೇ ದಿನದಲ್ಲೇ ಯೂಸ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಫಾಲೋ ಮಾಡಿದರೆ ಸೊ 1 ಡೇನೂ ಬೇಕಾಗಿಲ್ಲ. ಇನ್ ಕೇಸ್ ನಾವು ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಇವತ್ತು ಸಂಜೆನೂ ಕೂಡ ನಾವು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಹಂಚನ್ನು ಒಂದು 1/2 ಅವರ್ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಬಿಸಿ ಮಾಡಬೇಕು. ಸೊ ಅದನ್ನು ನಾವು ನೆಕ್ಸ್ಟ್ ಒಂದು 2 ಅವರ್ಸ್ ಆದಮೇಲೆ ಅದು ಹಂಚೆಲ್ಲ ನೀಟಾಗಿ ಕೂಲ್ ಆದಮೇಲೆ ನಾವು ಅದನ್ನು ಪ್ಲೈನ್ ವಾಟರಲ್ಲಿ ವಾಶ್ ಮಾಡಬೇಕಾಗುತ್ತೆ. ಸೊ ಹಂಚು ತುಂಬಾ ಬಿಸಿಯಾಗಿರುತ್ತೆ. ಕ್ಯಾಸ್ಟ್ ಐರನ್ ಆಗಿರೋದ್ರಿಂದ ಮುಟ್ಟೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಒಂದು 2 ಅವರ್ಸ್ ಅದರ ಪಾಡಿಗೆ ಅದನ್ನು ಬಿಟ್ಬಿಟ್ಟು ಒಂದು 2 ಅವರ್ಸ್ ಆದಮೇಲೆ ಪ್ಲೈನ್ ವಾಟರಲ್ಲಿ ವಾಶ್ ಮಾಡಿ, ಏನು ನಾವು ವಿಮ್ ಲಿಕ್ವಿಡ್ ಇರುತ್ತೆ ಅಥವಾ ವಿಮ್ ಸೋಪ್ ಇರುತ್ತೆ, ಸೊ ಅದರಿಂದ ನಾವು ವಾಶ್ ಮಾಡಬೇಕು. ಇಲ್ಲಿ ನಾವು ಸ್ಕ್ರಬ್ ಮಾಡುವಾಗ ಯಾವುದೇ ರೀತಿಯಾದ ಸ್ಟೀಲ್ ಸ್ಕ್ರಬ್ಬರ್ನ ಯೂಸ್ ಮಾಡಬಾರ್ದು. ನಾರ್ಮಲಾಗಿ ಏನು ಗ್ರೀನ್ ಕಲರ್ ಸ್ಕ್ರಾಚ್ ಬೈಟ್ ಇರುತ್ತೆ ಅಥವಾ ನಾರಿಂದ ಯಾವುದೇ ಸ್ಕ್ರಬ್ಬಿಂದ ನಾವು ಯೂಸ್ ಮಾಡಿದರೆ ಸಾಕಾಗುತ್ತೆ. ಹಾಗೆ ನಾವು ಹಂಚನ್ನು ಬಿಸಿ ಮಾಡುವಾಗ ಸುಮಾರು ಒಂದು 1/2 ಅವರ್ ಹಂಚನ್ನು ಬಿಸಿ ಮಾಡಿರ್ತೀವಲ್ವ. ಸೊ ಹಾಗಾಗಿ ಎಣ್ಣೆ ಅಂಶ ಏನಿರುತ್ತೆ ಅದು ಒಂದು ಸರಿ ವಾಶ್ ಮಾಡಿದರೆ ಹೋಗೋದಿಲ್ಲ. ಸೊ ಹಾಗಾಗಿ 2-3 ಸರಿ ನೀಟಾಗಿ ವಾಶ್ ಮಾಡಬೇಕು. ಹಾಗೆ ವಾಶ್ ಮಾಡುವಾಗ ನಾವು ಎರಡೂ ಕಡೆಯೂ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಏನಿದೆ ಎರಡೂ ಕಡೆಯೂ ಕೂಡ ನಾವು ನೀಟಾಗಿ ವಾಶ್ ಮಾಡಬೇಕಾಗುತ್ತೆ. ಎಣ್ಣೆ ಅಂಶದಲ್ಲಿ ಏನಿರುತ್ತೆ ಯಾವುದೂ ಕೂಡ ಇರಬಾರ್ದು. ಕಂಪ್ಲೀಟಾಗಿ ಎಲ್ಲದೂ ಕೂಡ ರಿಮೂವ್ ಆಗೋ ಹಾಗೆ ನಾವು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ತವ ಎಣ್ಣೆನ ತುಂಬ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಸೊ ಹಾಗಾಗಿ ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ತೊಳಿಬೇಕು. ಈಗ ತೊಳೆದಿದ್ದೆಲ್ಲ ಆಯಿತು. ಸೊ ತೊಳೆದಿದ್ದೆಲ್ಲ ಆದಮೇಲೆ ನಾವೇನು ಮಾಡಬೇಕು, ಸೊ ಒಂದು ಟಿಶ್ಯೂ ಅಥವಾ ಒಂದು ವೈಟ್ ಬಟ್ಟೆ ಏನಾದರೂ ತೊಗೊಂಡ್ಬಿಟ್ಟು ನಾವು ಹಂಚನ್ನು ನೀಟಾಗಿ ಎಣ್ಣೆ ಅಂಶ ಅಥವಾ ನೀರಿನ ಅಂಶ ಏನಾದರೂ ಇದ್ದರೆ ಅದನ್ನು ತೆಗಿಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಎರಡೂ ಕಡೆಯೂ ಕೂಡ ನಾವು ನೀಟಾಗಿ ಡ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಇನ್ನೊಂದು ಇಲ್ಲಿ ಸೀಕ್ರೆಟ್ ಏನಪ್ಪ ಅಂತಂದರೆ, ನಾವು ಹಂಚನ್ನು ಸಾಮಾನ್ಯವಾಗಿ ಹೊಸ ಹಂಚು ತೊಗೊಂಡು ಬಂದಾಗ ನಾವು ಎಣ್ಣೆನ ಫ್ರಂಟಲ್ಲಿ ಮಾತ್ರ ಹಚ್ಚುತ್ತೀವಿ, ಕೆಳಭಾಗದಲ್ಲಿ ಎಣ್ಣೆನೂ ಕೂಡ ಹಚ್ಚೋದಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಹಂಚು ಒಡೆಯುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಣ್ಣೆನ ನಾವು ಎರಡೂ ಕಡೆ, ಹಂಚು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಎರಡೂ ಕಡೆಯೂ ಕೂಡ ನಾವು ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಈಕ್ವಲಾಗಿ ಎಲ್ಲ ಕಡೆಯೂ. ಸೊ ಎಡ್ಜಸ್ ಇರ್ಬೋದು ಅಥವಾ ಏನು ಹಿಡಿ ಇದೆ ಎಲ್ಲ ಕಡೆಯೂ ಎಣ್ಣೆನ ನೀಟಾಗಿ ಹಚ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವು ಇದನ್ನು ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಆಯಿಲ್ ಇರ್ಬೋದು ಅಥವಾ ಏನಾದರೂ ಡಸ್ಟ್ ಇರ್ಬೋದು, ಅದನ್ನು ಈ ರೀತಿಯಾಗಿ ಟಿಶ್ಯೂ ಪೇಪರ್ ತೊಗೊಂಡ್ಬಿಟ್ಟು ಹೊರಿಸಿದ್ರೆ ನೀಟಾಗಿ ಎಲ್ಲದೂ ಕೂಡ ರಿಮೂವ್ ಆಗುತ್ತೆ. ಅಲ್ಲಿವರೆಗೂ ಕೂಡ ನಾವು ಎಣ್ಣೆ ಹಚ್ಚಿ ಒರೆಸ್ತಾ ಇರಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ, ಹಂಚನ್ನು ಬಿಸಿ ಮಾಡೋದ್ರಿಂದ ಸೊ ಹಂಚು ಏನಿದೆ ಅದು ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಎಣ್ಣೆ ಅಬ್ಸರ್ವ್ ಮಾಡ್ಕೊಂಡಾಗ ನಾವು ಏನಾದರೂ ದೋಸೆ ಹಾಕಿದಾಗ ದೋಸೆ ಹಂಚಿಗೆ ಸ್ಟಿಕ್ ಆಗೋದಿಲ್ಲ, ಈಸಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಏನು ಸ್ಟೆಪ್ಸ್ ಇದೆ ಆ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅಂದರೆ ಒಂದು ದೋಸೆ ಹಾಕ್ತಾಯಿದ್ದೀನಿ. ಇದು ಫಸ್ಟ್ ದೋಸೆ, ಈ ಹಂಚಲ್ಲಿದ್ದು ಫಸ್ಟ್ ದೋಸೆ ಹಾಕ್ತಾಯಿದ್ದೀನಿ. ನಾನು ಮುಂಚೆನೇ ಒಂದು ಹಾಕಿ ತೋರಿಸಿದ್ದೆ, ಅದಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ನಾನು ಇದನ್ನು ಸೀಸನಿಂಗ್ ಮಾಡಿ ಆದಮೇಲೆ ಫಸ್ಟ್ ದೋಸೆ ಹಾಕಿ ತೋರಿಸ್ತಾ ಇದ್ದೆ, ಎಷ್ಟು ನೀಟಾಗಿ ಬಂದಿದೆ. ಹಾಗೆಯೇ ಇದು ಸೆಕೆಂಡ್ ದೋಸೆನೂ ಕೂಡ ಹಾಕ್ತಾಯಿದ್ದೀನಿ. ಈ ಸೆಕೆಂಡ್ ದೋಸೆ ಅಂತೂ ತುಂಬ ಈಸಿಯಾಗಿ ಹಾಗೆ ಹಂಚಿಂದ ಬೇಗನೆ ಬಿಟ್ಕೊಳ್ತಾ ಇದೆ. ಸೊ ನೀವಿನ್ನೂ ಹೀಗೆ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ.
ಸಾಮಾನ್ಯವಾಗಿ ದೋಸೆನ ಸೀಸನಿಂಗ್ ಮಾಡೋದು ಅಥವಾ ದೋಸೆ ಇದ್ದೇ ಇಲ್ಲದೆ ಇರೋದು ಎಲ್ಲರ ಮನೇಲೂ ಕೂಡ ಪ್ರಾಬ್ಲಮ್ ಆಗಿರುತ್ತೆ. ಸೊ ಈ ರೀತಿಯಿಂದ ಮಾಡೋದ್ರಿಂದ ದೋಸೆ ತವನ ಈಸಿಯಾಗಿ ಒನ್ ಡೇಲೇ ಪಳಗಿಸ್ಬೋದು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ನಾವು ಇನ್ ಕೇಸ್ ದೋಸೆ ಎಲ್ಲ ಮಾಡಿ ಆದಮೇಲೆ ಯಾವುದೇ ಕಾರಣಕ್ಕೂ ನಾವು ಹಂಚನ್ನು ತೊಳೆದು ಇಡಬಾರ್ದು. ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಇಟ್ಟರೆ ನೆಕ್ಸ್ಟ್ ಟೈಮ್ ನಾವು ತುಂಬ ಈಸಿಯಾಗಿ ದೋಸೆನ ಮಾಡ್ಬೋದು. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಟಿಪ್ಸ್ ನಿಮಗೆ 100% ರಿಸಲ್ಟ್ ಕೊಡುತ್ತೆ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.